ಭೋಲೆನಾಥ, ಮಹೇಶ್ವರ, ನೀಲಕಂಠ, ಅರ್ಧನಾರೀಶ್ವರ, ಪಶುಪತಿನಾಥ, ದೇವ, ಮಹಾದೇವ, ಮಹಾಶಿವ ಪರಮಾತ್ಮ. ಹೌದು, ಶಿವನ ಬಗ್ಗೆ ಹೇಳುವಾಗ ನಮಗೆ ನೆನಪಾಗುವುದು ಶಿವನು ಧರಿಸಿರುವಂತಹ ವಿಶೇಷವಾದಂತಹ ಆಭರಣಗಳು ಅಥವಾ ವಸ್ತುಗಳ ಬಗ್ಗೆ. ಪ್ರತಿಯೊಂದಕ್ಕೂ ಅದರದ್ದೇ ಆದ ವಿಶೇಷವಾದ ಧಾರ್ಮಿಕ ಹಿನ್ನೆಲೆ ಇದೆ. ಅದರಲ್ಲೂ ನಾವು ಇವತ್ತು ಮುಖ್ಯವಾಗಿ ಕೊರಳಲ್ಲಿ ಮಾಲೆಯಾಗಿ ಧರಿಸಿರುವ ಆ ನಾಗ ಯಾರೆಂದು, ಯಾತಕ್ಕಾಗಿ ಭಗವಾನ್ ಶಿವನ ಕೊರಳಲ್ಲಿ ಈ ನಾಗವನ್ನು ಮಾಲೆಯಾಗಿ ಧರಿಸಿದ್ದಾರೆಂದು ನೋಡೋಣ. ಪುರಾಣಗಳಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಧಾರಾಳ ಕಥೆಗಳು ಇದೆ. ಭಗವಾನ್ ಶಿವನ ಕೊರಳಲ್ಲಿ 3 ಸುತ್ತು ಸುತ್ತಿ ಬಲಭಾಗಕ್ಕೆ ನೋಡಿಕೊಂಡಿರುವ ಆ ನಾಗ, ಅದುವೇ ಅಷ್ಟನಾಗಗಳಲ್ಲಿ ಒಂದಾದ ವಾಸುಕಿ ನಾಗ. ಅನಂತನ್, ವಾಸುಕಿ, ಗುಲಿಗನ್, ಶಂಕುಪಾಲನ್, ಪದ್ಮನ್, ಮಹಾಪದ್ಮನ್, ಕಾರ್ಕೋಟಕನ್, ತಕ್ಷಕನ್, ಈ ಅಷ್ಟನಾಗಗಳಲ್ಲಿ ಒಬ್ಬನಾದ ವಾಸುಕಿಯೇ ಭಗವಾನ್ ಶಿವ ಮಾಲೆಯಾಗಿ ತನ್ನ ಕೊರಳಲ್ಲಿ ಧರಿಸಿರುವ ನಾಗ. ಶಿವಲಿಂಗವನ್ನು ಆರಾಧಿಸಲು ತೊಡಗಿದ್ದೇ ಈ ನಾಗಗಳು ಎಂದು ಹೇಳಲಾಗ್ತದೆ. ಅದರಲ್ಲೂ ಶಿವ ಭಗವಾನ್ನ ಪರಮ ಭಕ್ತನಾಗಿದ್ದಾನೆ ಈ ವಾಸುಕಿ ನಾಗ. ಸಮುದ್ರ ಮಂಥನದ ಸಂದರ್ಭದಲ್ಲಿ ಹಗ್ಗವಾಗಿ ಉಪಯೋಗಿಸಿದ ನಾಗವು ಕೂಡ ಇದೇ ವಾಸುಕಿಯೇ. ಕಂಸನ ಕಾರಾಗೃಹದ ಸಮಯದಲ್ಲಿ ನವಶಿಶುವಾದ ಕೃಷ್ಣ ಭಗವಾನನನ್ನು ಬುಟ್ಟಿಯಲ್ಲಿ ಹಿಡಿದುಕೊಂಡು ಹೋಗುವಾಗ ವಾಸುದೇವನಿಗೆ ಕೊಡೆಯಾಗಿ ನಿಂತದ್ದು ಸಹ ಇದೇ ವಾಸುಕಿ ನಾಗ. ನಾಗಮಾಣಿಕ್ಯವನ್ನು ತಲೆಯಲ್ಲಿ ಧರಿಸಿದ ಆ ನಾಗನು ಕೂಡ ವಾಸುಕಿಯೇ ಆಗಿದ್ದಾನೆ. ಪ್ರಜಾಪತಿ ದಕ್ಷನಿಗೆ 13 ಪುತ್ರಿಗಳನ್ನು ಕಶ್ಯಪ ಋಷಿಗೆ ವಿವಾಹ ಮಾಡಿಕೊಡಲಾಗ್ತದೆ. ಅದರಲ್ಲೂ ಕದ್ರು ಮತ್ತು ವಿನುತೆಗೆ ಒಂದೊಂದು ವರ ಇರ್ತದೆ. ಕದ್ರುಗೆ ಅವಶ್ಯಕ 1000 ನಾಗಗಳ ತಾಯಿಯಾಗಬೇಕೆಂದು, ಆದರೆ ವಿನುತೆಗೆ ಬೇಕಾಗಿರೋದು 2 ಪುತ್ರರ ತಾಯಿಯಾಗಬೇಕೆಂದು. 2 ಪುತ್ರರು ಕದ್ರುವಿನ 1000 ನಾಗಕ್ಕಿಂತಲೂ ಶಕ್ತರಾಗಿರಬೇಕೆಂದು. ಹಾಗೆ ಕದ್ರು 1000 ನಾಗಗಳಿಗೆ ಜನ್ಮ ನೀಡುತ್ತಲೇ ವಾಸುಕಿ, ತಕ್ಷಕನ್, ಮಾನಸ ಹಾಗೆ 1000 ನಾಗಗಳಿಗೆ ಕದ್ರು ಜನ್ಮ ನೀಡುತ್ತಾನೆ. ವಿನುತನು ಗರುಡ ಮತ್ತು ಅರುಣ ಎಂಬ 2 ಪುತ್ರರಿಗೆ ಜನ್ಮ ನೀಡುತ್ತಾನೆ. ಕದ್ರುವಿನ 1000 ನಾಗಪುತ್ರಗಳಲ್ಲಿ ಅತಿ ಶ್ರೇಷ್ಠರಾದವರು ವಾಸುಕಿಯು ಶೇಷನಾಗನೂ ಆಗಿದ್ದಾರೆ. ತಮ್ಮ ತಾಯಿಯಾದ ಕದ್ರು ಮತ್ತು ಸಹೋದರರು ಸೇರಿ ವಿನುತೆಗೆ ಮೋಸ ಮಾಡುವುದನ್ನು ಕಂಡಂತಹ ಶೇಷನಾಗನು ಮನೆಯನ್ನು ಬಿಟ್ಟು ಹೋಗುತ್ತೆ. ಕದ್ರು ತನ್ನ 1000 ನಾಗಗಳಿಗೂ ಶಾಪವನ್ನು ಕೊಟ್ಟಿರ್ತಾನೆ. ಅನಂತ ಶಯನದಲ್ಲಿರುವ ನಾಗನು ಈ ಶೇಷನಾಗನೇ ಆಗಿದ್ದಾನೆ. ವಿಷ್ಣುದೇವರು ಮಲಗೋದು ಇದೇ ಶೇಷನಾಗನ ಮೇಲೆ ಆಗಿದೆ. ಶೇಷನಾಗನ ಭಕ್ತಿಗೆ ಮೆಚ್ಚಿದ ವಿಷ್ಣು ಶೇಷನಾಗನನ್ನು ಕದ್ರುವಿನ ಶಾಪದಿಂದ ಮುಕ್ತಪಡಿಸುತ್ತಾನೆ. ವಿಷ್ಣು ಮಲಗುವುದು ಇದೇ ಶೇಷನಾಗನ ಮೇಲೆ ಆಗಿದೆ. ಹಾಗಾಗಿ ಶೇಷನಾಗನಿಗೆ ಅನಂತನ್ ಎಂಬ ಹೆಸರು ಕೂಡ ಇದೆ. ಪರಮಶಿವನ ಕೊರಳಲ್ಲಿ ಆಭರಣವಾದ ಈ ವಾಸುಕಿ ನಾಗವು ಮಹಾವಿಷ್ಣು ಮಲಗುವ ಅನಂತನ ಸಹೋದರನಾಗಿದ್ದಾನೆ. ನಾಗಗಳು ಆರಂಭದಿಂದಲೇ ಹಿಂದೂಗಳ ಆರಾಧನೆಯ ಭಾಗಗಳೆಂದು ಕಾಣಬಹುದು. ಆದಿಶೇಷನ ಅಥವಾ ಅನಂತನು, ವಾಸುಕಿಯು ಸಹೋದರರಾದ ನಾಗಗಳು ಹಿಂದೂ ಪುರಾಣಗಳಲ್ಲಿ ಹಲವು ಭಾಗಗಳಲ್ಲಿ ಗುರುತಿಸಲ್ಪಟ್ಟಿದೆ. ಅದರಲ್ಲಿ ಅತಿ ಹೆಚ್ಚು ಒತ್ತು ನೀಡುವ ಭಾಗವಾಗಿದೆ ಅಸುರರ ಮತ್ತು ದೇವತೆಗಳ ಸಮುದ್ರ ಮಂಥನ. ಈ ಸಮುದ್ರ ಮಂಥನ ಸಂದರ್ಭದಲ್ಲಿ ಹಗ್ಗವಾಗಿ ಉಪಯೋಗಿಸಿದ್ದು ಇದೇ ವಾಸುಕಿ ನಾಗವನ್ನಾಗಿದೆ. ಸಮುದ್ರ ಮಂಥನದ ಸಂದರ್ಭದಲ್ಲಿ ವಾಸುಕಿಯ ಬಾಯಿಂದ ಕಾಲ ವಿಷ ಹೊರಬರುವುದರಿಂದ ಎಲ್ಲರಿಗೂ ತೊಂದರೆಯನ್ನುಂಟಾಗುವುದು ಭೂಲೋಕಕ್ಕೆ ಕಷ್ಟ ಅಂತ ತಿಳಿದ ಶಿವ ಭಗವಾನ್ ಆ ಹಾಲಾಹಲವನ್ನು ಕುಡಿದು ತನ್ನ ಗಂಟಲಲ್ಲಿ ಹಿಡಿದಿಟ್ಟುಕೊಳ್ಳುತ್ತಾನೆ. ಅಲ್ಲಿಂದ ಶಿವ ಭಗವಾನ್ ನೀಲಕಂಠನಾದ.
ಪರಮಶಿವನ ಕೊರಳಲ್ಲಿ ಈ ನಾಗ ಜೀವನದ 3 ಚಕ್ರಗಳನ್ನು ಸೂಚಿಸುತ್ತದೆ: ಜನನ, ಮರಣ, ಪುನರ್ಜನ್ಮ. ನಾಗಗಳು ಅವುಗಳ ಪೊರೆ ಜಾರಿಸುವುದುಂಟು. ಅದಾಗಿದೆ, ಹಳೆಯದಾದ ಪೊರೆಯನ್ನು ಅವುಗಳು ಸ್ವಂತವಾಗಿ ಕಳೆಯುವುದೂ ಉಂಟು. ಇದು ಜೀವನದ 3 ಚಕ್ರಗಳನ್ನು ಸೂಚಿಸುವುದೆಂದು ಹೇಳಲಾಗುವುದು. ಕಂಡರೆ ಕೋಪವು, ಆತಂಕವು ಉಂಟು ಮಾಡುವ ನಾಗವನ್ನು ಕೊರಳಲ್ಲಿ ಧರಿಸಿದ ಭಗವಾನ್ ಶಿವ ತೋರಿಸುವುದೇನೆಂದರೆ ಎಲ್ಲದರಲ್ಲೂ ಅಧೀರನು ಎಂದು. ವಾಸುಕಿ ನಾಗವು ಭಗವಾನ್ ಶಿವನ ಕೊರಳಲ್ಲಿ 3 ಸುತ್ತಿ ಇರುತ್ತದೆ. ಇದು ಭೂತ, ವರ್ತಮಾನ ಮತ್ತು ಭವಿಷ್ಯತ್ ಎಂಬ ಕಾಲಗಳನ್ನು ಸೂಚಿಸುತ್ತದೆ. ಸಮಯಕ್ಕೆ ಅತೀತನಾದ ಶಿವ ಭಗವಾನನ್ನು ನಾವಿಲ್ಲಿ ನೋಡೋದು. ನೀತಿಯು, ನ್ಯಾಯವು, ಸಮಾನವಾದ ನಿಯಮ ಭೂಮಿಯಲ್ಲಿರೋದು ಅವಶ್ಯಕ ಎಂದು ವಾಸುಕಿಯು ಬಲಭಾಗಕ್ಕೆ ನೋಡೋದನ್ನು ಸೂಚಿಸುತ್ತದೆ. ಪರಮಶಿವನು ಎಲ್ಲ ಜೀವಜಾಲಗಳ ಸೃಷ್ಟಿಕರ್ತನಾಗಿದ್ದಾನೆ. ಮನುಷ್ಯರು ಆತಂಕದಿಂದ, ಭಯದಿಂದ ನೋಡುವ ಸರ್ಪ ಕೂಡ ಭಗವಂತನ ಕೊರಳಲ್ಲಿ ಶಾಂತನಾಗಿರುತ್ತಾನೆ. ಈ ನಾಗವನ್ನು ಧರಿಸಿದ ಶಿವ ತೋರಿಸಿಕೊಡುವುದೇನೆಂದರೆ ಭಯವನ್ನು, ಮರಣವನ್ನು ನಿಯಂತ್ರಿಸುವುದು ಭಗವಾನ್ ಆಗಿದ್ದಾನೆ ಎಂದು. ಸರ್ಪ ಮೋಹಗಳನ್ನು, ಆಸೆಗಳನ್ನು ಪ್ರತಿನಿಧಿಸುತ್ತದೆ. ಸರ್ಪವನ್ನು ಕೊರಳಲ್ಲಿ ಸುತ್ತಿರುವುದರ ರೀತಿ ಎಲ್ಲ ಮೋಹಗಳಿಗೂ ಸರ್ವ ಇಂದ್ರಿಯನಾಗಿದ್ದಾನೆ ಶಿವ ಪರಮಾತ್ಮ ಎಂದು ನಮಗೆ ತೋರಿಸಿಕೊಡುತ್ತಾನೆ. ಸರ್ಪ ಕೋಪದ ಮತ್ತು ವಿಷದ ಪ್ರತೀಕ ಕೂಡ ಹೌದು. ತನ್ನ ಭಕ್ತರು ವಿಷವಾಗಿ ಮಾರ್ಪಡುವ ಕೋಪವನ್ನು ನಿಯಂತ್ರಿಸಬೇಕೆಂದು, ಅಂದವಾಗುವ ಕೋಪದ ಶಕ್ತಿಯನ್ನು ಅಂತ್ಯಗೊಳಿಸಬೇಕೆಂದು ಒಬ್ಬೊಬ್ಬ ವ್ಯಕ್ತಿಯಲ್ಲಿ ವ್ಯಾಪಿಸಿರುವ ಅಹಂಕಾರ ಎಂಬ ಸರ್ಪವನ್ನು ನಿಯಂತ್ರಿಸಲು ಕಲಿತರೆ ಅದನ್ನು ಒಂದು ಅಲಂಕಾರವಾಗಿ ನಮಗೆ ಕೊರಳಲ್ಲಿ ಧರಿಸಬಹುದೆಂದು ಭಗವಾನ್ ಶಿವ ನಮಗೆ ತೋರಿಸಿಕೊಡುತ್ತಾನೆ. ಇದಾಗಿದೆ ಶಿವ ಭಗವಾನ್ನ ಹಿಂದಿನ ವಾಸುಕಿ ಎಂಬ ನಾಗವನ್ನು ಕೊರಳಲ್ಲಿ ಧರಿಸಿರುವ ಕಥೆಯು ವಾಸುಕಿ ಎಂಬ ನಾಗವು. ಮನುಷ್ಯ ರಾಶಿಗೆ ಶಿವ ಭಗವಾನ್ ತಲುಪಿಸಲು ಇಚ್ಛಿಸುವ ಉದ್ದೇಶಗಳನ್ನು ತಾನು ಅಲಂಕರಿಸಿರುವ ಅಲಂಕಾರ ಮತ್ತು ವಸ್ತುಗಳನ್ನು ನೋಡಿ ಅರ್ಥ ಮಾಡಿಸಿಕೊಳ್ಳಬೇಕೆಂದು ಭಗವಾನ್ ಶಿವ ಹೇಳುತ್ತಾರೆ. ಓಂ ನಮೋ ಶಿವಾಯ.